ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಕೋಲಾರ ಹಾಲು ಉತ್ಪಾದಕರಿಗೆ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರೋತ್ಸಾಹಧನ. ಕೋಲಾರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ. ಮಾಲೂರು ಶಾಸಕ ಹಾಗೂ ಕೋಲಾರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಕೆ.ವೈ. ನಂಜೇಗೌಡರಿಂದ ಪತ್ರಿಕಾಗೋಷ್ಠಿ. ಮೇವು ಬೆಳೆ ಪ್ರೋತ್ಸಾಹಧನ ಹೆಚ್ಚಳ, ಉಚಿತ ಬಿತ್ತನೆ ಬೀಜ ವಿತರಣೆ, ಸೈಲೇಜ್ ಸಹಾಯ, ದನರಸ ಮೇವು ಉತ್ಪಾದನೆ, ಅಜೋಲಾ ತೊಟ್ಟಿ ನಿರ್ಮಾಣ. ಪ್ರತಿ ಕಂದಾಯ ಗ್ರಾಮದಲ್ಲೂ ಹಾಲು ಉತ್ಪಾದಕರ ಸಹಕಾರ ಸಂಘ ಸ್ಥಾಪನೆ ಮಾಡಲು ಕ್ರಮ. ಒಕ್ಕೂಟದ ಗೋದಾಮಿನಲ್ಲಿ ಸೂಪರ್ ನೇಪಿಯರ್ ಹುಲ್ಲಿನ ಕಡ್ಡಿಗಳಿಗೆ 500ರಂತೆ ಪಾವತಿಸಿಕೊಂಡು ಹಾಲು ಉತ್ಪಾದಕರಿಗೆ ವಿತರಿಸಲಾಗುತ್ತಿದ್ದು, ಈ ಸಾಲಿಗೆ ಉಚಿತವಾಗಿ ವಿತರಿಸಲು ಆಡಳಿತ ಮಂಡಳಿಯಲ್ಲಿ ಸರ್ವಾನುಮತದಿಂದ ತೀರ್ಮಾನಿಸಲಾಗಿದೆ ಎಂದು ಹಾಲು ಒಕ್ಕೂಟದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ. ಹೆಚ್ಚಿಗೆ ಮಾಡಬೇಕು ಅನ್ನೋದನ್ನ ಸರ್ಕಾರ ತೀರ್ಮಾನ ತಗೊಬೇಕಾಗ್ತದೆ. ಈಗಾಗಲೇ ನಾವು ಎಲ್ಲ ಒಕ್ಕೂಟದ ಅಧ್ಯಕ್ಷಗಳು, ವಿಶೇಷವಾಗಿ ಬೆಂಗಳೂರಿನ ಒಕ್ಕೂಟದ ಅಧ್ಯಕ್ಷರಾದ ಸುರೇಶ್ ಅವರು, ನಾವು ಎಲ್ಲರೂ ಕೂಡ ಸರ್ಕಾರ ಗಮನಕ್ಕೆ ತರಬೇಕು. ಏನು ಇವತ್ತು ನಂದಿನಿ ಬ್ರ್ಯಾಂಡ್ ಏನಿದೆ ಮತ್ತು ಬೇರೆ ಬೇರೆ ರಾಜ್ಯಗಳ ಬ್ರ್ಯಾಂಡ್ ಏನಿದೆ, ಯಾವುದೇ ಅಮೂಲ್ ಆಗಿರ್ಬೋದು, ದೊಡ್ಲ ಆಗಿರ್ಬೋದು, ಹಾವಿ ಬೇರೆ ಬೇರೆ ಏನೇನಿದೆ ಅವೆಲ್ಲ ನಂದಿನಿ ಕಿತ್ಲು 8ರಿಂದ 10 ರೂಪಾಯಿ ಗ್ರಾಹಕರ ರೇಟನ್ನು ಹೆಚ್ಚಿಗೆ ಮಾಡಿದ್ದಾರೆ. ನಮ್ಮ ನಂದಿನಿ 8ರಿಂದ 10 ರೂಪಾಯಿ ಹೆಚ್ಚು ಕಡಿಮೆ ಇದೆ, ತುಂಬ ಕಡಿಮೆ ರೇಟನ್ನು ನಂದಿನಿ ಇದೆ. ನಾವು ಮುಖ್ಯಮಂತ್ರಿಗಳನ್ನ ಸರ್ಕಾರನ ರಿಕ್ವೆಸ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಹಾಲ್ ರೇಟ್ ಹೆಚ್ಚಿಗೆ ಕೊಡಬೇಕಾದ್ರೆ, ಹಾಲು ಉತ್ಪಾದಕ ನಾವು ರೇಟ್ ಕೊಡಬೇಕಾದ್ರೆ ಇದನ್ನ ಸರಿ ಮಾಡಿಕೊಟ್ರೆ ಸರ್ಕಾರ ಇವತ್ತು ಎಲ್ಲ ಸ್ಕೀಮ್ ಕೊಡೋ ಜೊತೆಗೆ ಒಕ್ಕೂಟಗಳು ಹಾಲ್ ರೇಟ್ ಹೆಚ್ಚಿಗೆ ಕೊಡೋಕ್ಕಾಗಲ್ಲ. ಯಾವತ್ತು ಒಟ್ಟೆ ಸಾಂಪ್ರದಾಯಿಕವಾಗಿ ಹಾಲು ಹೆಚ್ಚಿಗೆ ಆದಾಗ ಒಕ್ಕೂಟಗಳು ಹಾಲ್ ರೇಟ್ ಕಡಿಮೆ ಮಾಡ್ತಾರೆ. ಕಾರಣ ಏನು ಅಂದರೆ, ಹೆಚ್ಚಿಗೆ ಹಾಲು ಉತ್ಪಾದನೆ ಆದಾಗ ಕನ್ವರ್ಷನ್ಗೆ ಹೋಗ್ತದೆ. ಕನ್ವರ್ಷನ್ಗೆ ಹೋದಾಗ ತುಂಬ ಲಾಸ್ ಬರ್ತದೆ. ಮತ್ತು ಹಾಲು ಕಡಿಮೆ ಬಂದಾಗ ಹೆಚ್ಚಿಗೆ ರೇಟ್ ಕೊಡುವಂಥದ್ದು ಒಕ್ಕೂಟಗಳ ಒಂದು ಸಂಪ್ರದಾಯ. ಇದು ಒಕ್ಕೂಟಗಳನ್ನು ಉಳಿಸ್ಕೊಂಡಂಥದ್ದು ಸರ್ಕಾರ ಮುಂದೆ ಬರಬೇಕಾಗ್ತದೆ. ಹಾಲು ಉತ್ಪಾದಕರಿಗೆ ರೇಟ್ ಹೆಚ್ಚಿಗೆ ಕೊಡಬೇಕಾಗ್ತದೆ. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡ್ತೀವಿ. ಈಗಾಗಲೇ ಮುಖ್ಯಮಂತ್ರಿಗಳು ಮಾಲೂರು ಬರುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರು ಒಂದು ಮನವಿ ಕೂಡ ಕೊಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ, ಕೊಡ್ತಾರೆ. ಅದ್ರ ಜೊತೆಗೆ ಎಲ್ಲ ಒಕ್ಕೂಟದ ಅಧ್ಯಕ್ಷಗಳು ಕೂಡ ನಾವು ಮುಖ್ಯಮಂತ್ರಿಗಳನ್ನ ಒಂದು ರಿಕ್ವೆಸ್ಟ್ ಮಾಡಬೇಕು ಅಂತ ಕೂಡ ಇದ್ದೀವಿ.